ಇಂದಿನ ಸಂಚಿಕೆಯಲ್ಲಿ ಕುಂಭಕೋಣಂಗೂ ಗಣಪತಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಕುರಿತಾಗಿ ಗುರುಗಳು ಮಾತಾಡ್ತಾರೆ. ಗುರುಜಿ, ಕುಂಭಕೋಣಂಗೂ ಹಾಗೂ ಗಣಪತಿಗೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ. ಖಂಡಿತಮ್ಮ, ಬಹಳ ವಿಶೇಷವಾಗಿರತಕ್ಕಂಥದ್ದು ಈ ಕುಂಭಕೋಣ ಮತ್ತು ಗಣಪತಿ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ. ಈ ಬಗ್ಗೆ ಇರತಕ್ಕಂಥ ಎಲ್ಲ ಆಸಕ್ತಿಕರ ಮಾಹಿತಿಯನ್ನು ಇವತ್ತು ನಮ್ಮ ಪ್ರೇಕ್ಷಕರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ವೀಕ್ಷಕರಿಗೂ ಅರ್ಥ ಆಗುತ್ತೆ ನಾವು ಯಾಕೆ ಕುಂಭಕೋಣಂ ಕ್ಷೇತ್ರದಲ್ಲೇ ಇಷ್ಟೆಲ್ಲ ಪೂಜೆಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದೀವಿ ಇರತಕ್ಕಂಥ ಅದಕ್ಕೊಂದು ಸರಿಯಾದಂಥ ಒಂದು ಉತ್ತರ ನಿಮಗೂ ಸಹ ಇವತ್ತು ಸಿಗುತ್ತೆ. ಸೊ ಈ ಕುಂಭಕೋಣಂ ಕ್ಷೇತ್ರಕ್ಕೂ ಮತ್ತು ಗಣಪತಿಗೂ ಸಹ ತುಂಬ ವಿಶೇಷವಾದಂಥ ಒಂದು ನಂಟಿದೆ. ಈ ನಂಟು ಇವತ್ತು ನೆನ್ನೆದಲ್ಲ. ಈಗ ನಾವೆಲ್ಲ ಕಲಿಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ. 28ನೇ ಕಲಿಯುಗ ಇದು ನಮ್ಮ ಪಂಚಾಂಗದ ಆಧಾರದಲ್ಲಿ ಹೇಳಬೇಕು ಅಂತಂದರೆ. ಸೊ ಈ ಗಣಪತಿಗೂ ಮತ್ತು ಕುಂಭಕೋಣಂಗೂ ಇರತಕ್ಕಂಥ ನಂಟು ಯಾವಾಗಿಂದು ಅಂದರೆ ಕೃತಯುಗದಿಂದ ಇರುವಂಥದ್ದು. ಅಂದರೆ ದ್ವಾಪರಯುಗದ ಹಿಂದೆ ತ್ರೇತಾಯುಗ, ತ್ರೇತಾಯುಗದ ಹಿಂದೆ ಕೃತಯುಗ ಆಗಿರುತ್ತೆ, ಕಲಿಯುಗದ ಹಿಂದೆ ದ್ವಾಪರಯುಗ. ಸೊ 4 ಯುಗಗಳ ಹಿಂದಿನಿಂದ ಇರತಕ್ಕಂಥ ಒಂದು ವಿಶೇಷವಾದ ನಂಟು ಇದಾಗಿರುತ್ತೆ. ಇದೆಲ್ಲ ವರ್ತಮಾನ ಎಲ್ಲಿ ಸಿಗುತ್ತೆ ನಮಗೆ ಅಂತಂದರೆ 18 ಪುರಾಣಗಳಲ್ಲೂ ಸಹ ಉಲ್ಲೇಖ ಆಗಿದೆ. ಅದರಲ್ಲೂ ವಿಶೇಷವಾಗಿ ಗಣೇಶ ಪುರಾಣ, ಬ್ರಹ್ಮಾಂಡ ಪುರಾಣ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮಗೆ. ಸೊ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ, ಈ ಗಣಪತಿ ಆದಿಪೂಜ್ಯ, ಪ್ರಥಮ ಪೂಜ್ಯ ಅಂತ ನಾವು ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಗಣಪತಿ ಪೂಜೆ ಮಾಡಬೇಕು. ವರ ಕೊಟ್ಟಿದ್ಯಾರು ಆ ಥರ ಅಂತಂದರೆ ಪರಮೇಶ್ವರ ಆಗಿರ್ತಾರೆ. ಯಾಕೆ ಕೊಟ್ಟ ಪರಮೇಶ್ವರ ಅಂತಂದರೆ ಪಾರ್ವತಿಯ ಒಂದು ಕೋರಿಕೆಯಿಂದ. ಈ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಒಂದು ಬಾಲಕನಾಗಿದ್ದಂಥ ಗಣಪತಿ ಆತ ಗಜಮುಖನಾಗಿದ್ದು ಈಶ್ವರ ಆತನಿಗೆ ಬೇರೆ ಸ್ವರೂಪವನ್ನು ಕೊಟ್ಟಿದ್ದು, ಎಲ್ಲ ದೇವಾನ ದೇವತೆಗಳು ಸಹ ತಮ್ಮ ಶಕ್ತಿಯನ್ನು ಈ ಗಣಪತಿಯಲ್ಲಿ ತುಂಬಿಸಿರತಕ್ಕಂಥದ್ದು. ಹಾಗಾಗಿ ಗಣಪತಿ ಆದಿಪೂಜ್ಯ, ಗಣಾನಾಂತ್ವ ಪತಿ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ಗಣಗಳಿಗೂ ಸಹ ಪತಿಯಾಗಿದ್ದು ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಸೊ ಈ ವರವನ್ನು ಗಣಪತಿಗೆ ಪರಮೇಶ್ವರ ಯಾವಾಗ ಎಲ್ಲಿ ಕೊಟ್ಟ ಅಂತಂದರೆ ಕೃತಯುಗದಲ್ಲಿ ಕಥೆ ನಡೆದಾಗ. ಇದು ಎಲ್ಲಿ ನಡೀತು ಅಂತಂದರೆ ತಿರುನಾಗೇಶ್ವರ ಕ್ಷೇತ್ರ ಅಂತ ಇದೆ ಕುಂಭಕೋಣಂನಲ್ಲಿ, ಅಲ್ಲೇ ಈ ವರವನ್ನು ಕೊಟ್ಟಿರತಕ್ಕಂಥದ್ದು. ಸೊ ಎಲ್ಲೋ ಕೈಲಾಸದಲ್ಲೋ ಅಥವಾ ಮತ್ತೆ ಎಲ್ಲೋ ನಡೆದಿರತಕ್ಕಂಥ ಕಥೆ ಅಲ್ಲ, ಭೂಲೋಕದಲ್ಲೇ ನಡೆದಿರತಕ್ಕಂಥದ್ದು. ಯಾಕಂದರೆ ಉತ್ತರಕ್ಕೆ ಮುಖ ಮಾಡಿಕೊಂಡು ಮಲಗಿದ್ದಂಥ ಒಂದು ಆನೆ ಎಲ್ಲಿ ಸಿಗುತ್ತೆ? ಈ ತಿರುನಾಗೇಶ್ವರ ಕ್ಷೇತ್ರದಲ್ಲೇ ಸಿಕ್ಕಿದ್ದು. ಸೊ ಆ ಆನೆಯ ಒಂದು ಶಿರಸ್ಸನ್ನು ತೆಗೆದುಕೊಂಡು ಬಂದು ಗಣಪತಿಗೆ ಸೇರಿಸಿದಾಗ ಆ ಎಲ್ಲ ಪ್ರಕ್ರಿಯೆ ಅಲ್ಲೇ ನಡೀತು, ಆ ಕ್ಷೇತ್ರ ಪಾವನವಾಯಿತು. ಸೊ ಇದು ಒಂದು ವೈಶಿಷ್ಟ್ಯ ಅಂತ ನಾವು ಹೇಳ್ಬೋದು, ಗಣಪತಿಗೂ ಕುಂಭಕೋಣಂ ಕ್ಷೇತ್ರಕ್ಕೂ ಇರತಕ್ಕಂಥ ಒಂದು ಸಂಬಂಧ ಅನ್ನತಕ್ಕಂಥದ್ದು. ಇದರ ಜೊತೆಯಲ್ಲಿ ಏನಂತಂದರೆ ಸದಾಶಿವ ಬ್ರಹ್ಮೇಂದ್ರ ಇರತಕ್ಕಂಥ ಬಹಳ ದೊಡ್ಡ ತಪಸ್ವಿಗಳಿದ್ರು, ಬಹಳ ದೊಡ್ಡ ಸಾಧಕರು. ಇವರು ಗಣಪತಿ ಯಂತ್ರವನ್ನು ತಗೊಂಡು ಬಂದು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ. ಅದನ್ನು ಗಣಪತಿ ರಹಸ್ಯ ಅಂತ ಕರೀತಾರೆ. ಅಲ್ಲಿ ಹೋದರೆ ಸಾಕು, ನಾವು ಇನ್ನೇನು ಮಾಡಬೇಕಾಗಿಲ್ಲ. ಯಾಕಂದರೆ ಅವರು 10 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ. ಅವರ ತಪಶಕ್ತಿ ಎಲ್ಲವನ್ನೂ ಸಹ ಅಲ್ಲಿ ಧಾರೆ ಮಾಡಿರ್ತಾರೆ. ಹಾಗಾಗಿ ಇವೆಲ್ಲವೂ ಸಹ ಅನುಭವಕ್ಕೆ ಬರತಕ್ಕಂಥ ವಿಚಾರಗಳಾಗಿರುತ್ತೆ. ಅದೇ ಪ್ರಕಾರ ಸದಾಶಿವ ಬ್ರಹ್ಮೇಂದ್ರಿಯವರು ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ ಗಣಪತಿ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅದಕ್ಕೆ ಗಣಪತಿ ರಹಸ್ಯ ಅಂತ ಕರಿತೀವಿ. ಸೊ ಅಲ್ಲಿಗೆ ಹೋದರೆ ಸಾಕು, ಅವರ ಒಂದು ತಪಫಲ ನಮಗೂ ಲಭಿಸ್ತಕ್ಕಂಥ ವಿಶೇಷವಾದ ಒಂದು ಅನುಕೂಲ ಸಿಗುತ್ತೆ ನಮಗೆ. ಇದರ ಜೊತೆಗೆ ಮತ್ತೊಂದು ವೈಶಿಷ್ಟ್ಯ ಇದೆ ಕುಂಭಕೋಣಂ ಕ್ಷೇತ್ರದ. ಏನಂತಂದರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥದ್ದು ನರಮುಖ ಗಣಪತಿ ಅಂತ ಹೇಳ್ತೀವಿ ನಾವು. ಈ ರೀತಿ ಸ್ವರೂಪದಲ್ಲಿ ಗಣಪತಿ ಒಂದು ದೇವಸ್ಥಾನ ಇಲ್ಲಿ ಕಾಣ್ತೀವಿ. ಎಲ್ಲೇ ಹೋದರೂ ಗಣಪತಿ ಯಾವ ರೂಪದಲ್ಲಿ ಇರ್ತಾನಮ್ಮ? ಆನೆಯ ರೂಪದಲ್ಲಿ ಇರ್ತಕ್ಕಂಥದ್ದು, ಗಜಮುಖ ಅಂತ ಅದಕ್ಕೆ ಕರಿತೀವಿ. ಆತ ಗಜಮುಖನಾಗೋದಕ್ಕೆ ಮೊದಲು ಹೇಗಿದ್ದ ಅಂತಂದರೆ ಬಾಲಕನ ರೂಪದಲ್ಲಿದ್ದ. ಸೊ ಇದನ್ನು ಇವತ್ತು ನಾವು ಯಾವುದೋ ಧಾರಾವಾಹಿಗಳಲ್ಲೋ ಮತ್ತೊಂದರಲ್ಲೂ ನೋಡ್ತಾ ಇದ್ದೀವಿ. ನಿಜವಾದ ರೂಪ ಹೇಗಿತ್ತು, ಗಜಮುಖನಾಗೋದಕ್ಕೆ ಮೊದಲು ಗಣಪತಿ ರೂಪ, ಆ ಸುಂದರ ಬಾಲಕನ ರೂಪ ಹೇಗಿತ್ತು ಅನ್ನೋದು ನೋಡಬೇಕು ಅಂತಂದರೆ ಈ ನರಮುಖ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಆ ಒಂದು ಒರಿಜಿನಲ್ ಫಾರ್ಮ್ ಆಫ್ ಗಣಪತಿ ಅನ್ನತಕ್ಕಂಥದ್ದು ಏನಿದೆ ಅದನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಇದೂ ಸಹ ಯಾಕಂದರೆ ಕುಂಭಕೋಣಂ ಕ್ಷೇತ್ರದಲ್ಲಿ ಇಡೀ ಕಥೆ, ಇಡೀ ಪ್ರಸಂಗ ನಡೆದಿರೋದ್ರಿಂದ ಆ ನರಮುಖ ಗಣಪತಿ ದೇವಸ್ಥಾನ ಕೂಡ ಅಲ್ಲೇ ಸ್ಥಾಪನೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು ವಿಶೇಷ ಏನಂತಂದರೆ ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ ಬಹಳ ಹತ್ತಿರ ಇರತಕ್ಕಂಥದ್ದು ಈ ನರಮುಖ ಗಣಪತಿ ದೇವಸ್ಥಾನ ಎಲ್ಲಿ ಸ್ಥಾಪನೆಯಾಗಿದೆ ಅಂತಂದರೆ ಪೂಂದೋಟಂ ಅನ್ನತಕ್ಕಂಥ ಒಂದು ಪ್ರಾಂತ್ಯ ಇರುತ್ತೆ, ಕುಂಭಕೋಣಕ್ಕೆ ಬಹಳ ಹತ್ತಿರ ಇರತಕ್ಕಂಥದ್ದು. ಸೊ ವೀಕ್ಷಕರಿಗೆ ಯಾರಿಗೆ ಆಸಕ್ತಿ ಇದೆ ಅವರು ಅಲ್ಲಿಗೆ ಹೋಗಬಹುದು. ಮತ್ತು ಆ ದೇವಸ್ಥಾನವನ್ನು ಸಂದರ್ಶನ ಮಾಡೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಸಹ ಒಂದು ವಿಶೇಷವಾದ ಅವಕಾಶವನ್ನು ಸಹ ಮಾಡಿಕೊಡ್ತೀವಿ. ಒಂದು ಕಂಪ್ಲೀಟ್ ಒಂದು ಡಿವೈನ್ ಯಾತ್ರಾ ಅನ್ನತಕ್ಕಂಥ ಒಂದು ಸೇವೆಯನ್ನು ಸಹ ಅತಿ ಶೀಘ್ರದಲ್ಲೇ ಆಸ್ಟ್ರೋ ಪೂಜಾ ಸಂಸ್ಥೆ ಪ್ರಾರಂಭ ಮಾಡ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ತಾವು ಒಂದು ಉತ್ತರ ಭಾರತದ ಕ್ಷೇತ್ರಗಳಾಗಿರ್ಬೋದು, ದಕ್ಷಿಣ ಭಾರತದ ಕ್ಷೇತ್ರಗಳಾಗಿರ್ಬೋದು, ಎಕ್ಸ್ಕ್ಲೂಸಿವ್ ಆಗಿ ನವಗ್ರಹ ಕ್ಷೇತ್ರಗಳಾಗಿರ್ಬೋದು, ಈ ರೀತಿ ನೀವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ಕಂಪ್ಲೀಟ್ ಗೈಡೆಡ್ ಟೂರ್ನ ನಾವು ನಡೆಸ್ಕೊಡ್ತೀವಿ ನಾವು. ಅಂದರೆ ನಿಮ್ಮ ಜೊತೆಯಲ್ಲಿ ಒಬ್ಬ ನುರಿತ ಪಂಡಿತರಾಗ್ಬೋದು, ಗುರುಗಳಾಗ್ಬೋದು, ನಿಮ್ಮ ಜೊತೆಯಲ್ಲಿದ್ದು ಆ ಎಲ್ಲ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಕೊಡ್ತಾ ನಿಮಗೆ ವಿಶೇಷವಾದ ಒಂದು ಅನುಭವ ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ನಾವು. ಮತ್ತೊಂದು ವಿಶೇಷ ಈ ಕುಂಭಕೋಣಂ ಕ್ಷೇತ್ರಕ್ಕೆ ಮತ್ತು ಗಣಪತಿಗೆ ಸಂಬಂಧಪಟ್ಟಾಗ ನಾನು ಹೇಳಬೇಕು ಅಂದರೆ ಇಲ್ಲಿ ಕಪರ್ದೀಶ್ವರ ಸನ್ನಿಧಾನ ಅಂತ ಒಂದು ಸನ್ನಿಧಾನ ಇದೆ. ಇಲ್ಲಿರತಕ್ಕಂಥ ಒಂದು ಗಣಪತಿಯ ಸ್ವರೂಪ ಹೇಗಿರುತ್ತೆ ಅಂತಂದರೆ ಇದಕ್ಕೆ ಬಹಳ ಹತ್ತಿರದಲ್ಲಿರತಕ್ಕಂಥದ್ದು ಸ್ವಾಮಿ ಮಲೈ ಅಂತ ಕರಿತೀವಿ. ಇಲ್ಲಿ ಶ್ವೇತ ಗಣಪತಿ ಇದೆ, ಅಂದರೆ ತುಂಬ ಸ್ವಚ್ಛವಾದ ಬಿಳುಪಿನ ಬಣ್ಣದಲ್ಲಿರತಕ್ಕಂಥ ಗಣಪತಿ.
ಏನು ವಿಶೇಷ, ನಾವು ಇದರಲ್ಲಿ ಮಾಡ್ಬೋದಲ್ಲ, ಅಮೃತಶಿಲೆಯಲ್ಲಿ ಮಾಡಿಬಿಡ್ಬೋದು, ಮತ್ತು ಇನ್ಯಾವುದೋ ಒಂದು ಬೇರೆ ಪದಾರ್ಥವನ್ನು ಬಳಸಿ ಶ್ವೇತ ಗಣಪತಿ ಮಾಡ್ಬೋದಲ್ಲ ಅಂತ ಪ್ರೇಕ್ಷಕರು ಪ್ರಶ್ನೆಯನ್ನು ಕೇಳ್ಬೋದು. ವಿಶೇಷ ಇದೆ. ಇದನ್ನು ತಯಾರು ಮಾಡಿರತಕ್ಕಂಥದ್ದು ಈ ಗಣಪತಿ ವಿಗ್ರಹವನ್ನು ಕಡಲ್ ನೊರೈ ಅಂತ ಹೇಳ್ತಾರೆ ತಮಿಳಿನಲ್ಲಿ. ಅಂದರೆ ಸಮುದ್ರದಿಂದ ಉತ್ಪತ್ತಿ ಆಗತಕ್ಕಂಥ ಈ ಒಂದು ನೊರೆ ಏನಿದೆ ಅದರಿಂದ, ಅಂದರೆ ಈ ಸೀ ಫೋಮ್ ಅಂತ ಹೇಳ್ತೀವಿ, ಆ ಪದಾರ್ಥದಿಂದಾನೇ ಈ ಗಣಪತಿ ವಿಗ್ರಹವನ್ನು ತಯಾರು ಮಾಡಿರತಕ್ಕಂಥದ್ದು. ಈ ಪದಾರ್ಥಕ್ಕೆ ಒಂದು ವೈಶಿಷ್ಟ್ಯ ಇದೆ. ಇದು ಆ ಕಡೆ ನೀರು ಅಲ್ಲ, ಈ ಕಡೆ ಗಟ್ಟಿ ಪದಾರ್ಥನೂ ಅಲ್ಲ, ಸೆಮಿ ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಅಂತ ನಾವು ಹೇಳ್ಬೋದು. ನಾವು ಸೆಮಿ ಸಾಲಿಡ್ ಫಾರ್ಮಲ್ಲಿರ್ತಕ್ಕಂಥ ಈ ಒಂದು ಸಮುದ್ರದ ನೊರೆಯನ್ನು ತಗೊಂಡು ಅದು ಗಟ್ಟಿಯಾದಾಗ ಅದರಿಂದ ಗಣಪತಿ ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ನೋಡಿ, ನಮ್ಮ ಶಿಲ್ಪಶಾಸ್ತ್ರ, ನಮ್ಮ ವಾಸ್ತುಶಾಸ್ತ್ರ ಎಷ್ಟು ವಿಭಿನ್ನವಾಗಿದೆ. ಅದರಲ್ಲೂ ಸಹ ಏನನ್ನು ತಯಾರು ಮಾಡ್ಬೋದು ಅಂತ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಶಿಲ್ಪಶಾಸ್ತ್ರಿಗಳೆಲ್ಲರೂ ಸಹ ತಿಳ್ಕೊಂಡಿದ್ದಾರೆ ಅಂತಂದರೆ ಎಷ್ಟು ವಿಶೇಷವಾಗಿದೆ ನಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಒಂದೊಂದು ಪದಾರ್ಥದಲ್ಲಿ, ಒಂದೊಂದು ದ್ರವ್ಯದಲ್ಲೂ ವಿಶೇಷವಾದ ಚೈತನ್ಯ ಇರುತ್ತೆ. ಆ ಪದಾರ್ಥಕ್ಕೆ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಮಂತ್ರಪೂರ್ವಕವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ. ಕೇವಲ ಪದಾರ್ಥದಿಂದ ಚೈತನ್ಯ ಬರೋದಿಲ್ಲ, ಒಂದು ವೈಶಿಷ್ಟ್ಯ ಪದಾರ್ಥದಲ್ಲಿರುತ್ತೆ. ಜೊತೆಗೆ ಅದನ್ನು ಗರ್ಭಗುಡಿಯಿಂದ ಸ್ಥಾಪನೆಯನ್ನು ಮಾಡಿದಾಗ ಮಂತ್ರಪೂರ್ವಕವಾಗಿ ವಿಶೇಷವಾದ ಚೈತನ್ಯ ಬರುತ್ತೆ. ಇಷ್ಟೆಲ್ಲ ವೈಶಿಷ್ಟ್ಯಗಳಿರೋದ್ರಿಂದಾನೇ ನಾವು ಕುಂಭಕೋಣಂ ಸನ್ನಿಧಾನದಲ್ಲಿ ಗಣಪತಿಗೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ಪೂಜೆಗಳು, ಹೋಮಗಳನ್ನು ಪ್ರತಿ ತಿಂಗಳು ಸಹ ನಡೆಸ್ಕೊಡ್ತಾ ಇದ್ದೀವಿ. ನಮ್ಮ ವೀಕ್ಷಕರು ಸಹ ಈ ಎಲ್ಲ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ.